ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಹವ್ಯಕ ಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. ಇವತ್ತೊಂದು ಹಾಗಲಕಾಯಿಯಿಂದ ಮಾಡಿದಂತಹ ರಿಂಗ್ ಫ್ರೈಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು 2 ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ನಬಹುದು. ಸಂಜೆ ಸ್ನ್ಯಾಕ್ಸ್ ಆಗಿ ಕೂಡ ಉಪಯೋಗಿಸ್ಬೋದು ಅಥವಾ ಊಟದ ಜೊತೆಗೆ ಕೂಡ ಸೈಡ್ ಡಿಶ್ ಆಗಿ ತುಂಬಾ ರುಚಿಕರವಾಗಿರುತ್ತೆ. ಮಕ್ಕಳಿಂದ ಹಿಡಿದು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಈ ಹಾಗಲಕಾಯಿ ರಿಂಗ್ ಫ್ರೈಯನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಹಾಗಾದರೆ ಇದಕ್ಕಾಗಿ ನಾನು ಒಂದು 5 ಹಾಗಲಕಾಯಿನ ತಗೊಂಡಿದ್ದೀನಿ. ಎಳೆಯದಾದರೂ ಆಗಿರ್ಬೋದು ಅಥವಾ ಸ್ವಲ್ಪ ಬೆಳೆದದ್ದಾಗಿ ಆದರೂ ಆಗಿರ್ಬೋದು, ಯಾವುದಾದ್ರೂ ನಡೆಯುತ್ತೆ. ಈಗ ಇದನ್ನು ಹೆಚ್ಕೊಳ್ಳುವಂತಹ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಇದನ್ನು ವೃತ್ತಾಕಾರವಾಗಿ ಹೆಚ್ಕೊಳ್ಳಿ. ತುಂಬ ದಪ್ಪಕ್ಕಾಗಿ ಹೆಚ್ಕೊಳ್ಳೋದು ಅಂತ ಬೇಡ. ಮೀಡಿಯಮಲ್ಲಿ ನಾನೀಗ ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ, ಅದೇ ಥರನೇ ಹೆಚ್ಕೊಳ್ಳಿ. ಆಮೇಲೆ ಇದರ ಮಧ್ಯಭಾಗದಲ್ಲಿರುವಂತಹ ಬೀಜವನ್ನು ಸಹ ಹೀಗೆ ತೆಕ್ಕೊಳ್ಬೇಕಾಗತ್ತೆ. ನೋಡಿ, ಹೀಗೆ ತೆಕ್ಕೊಳ್ಳಿ. ಪ್ರತಿಯೊಂದು ಹಾಗಲಕಾಯಿನ ಕೂಡ ಇದೇ ರೀತಿಯಾಗಿ ಕಟ್ ಮಾಡಿಕೊಂಡು ಹೀಗೆ ಬೀಜವನ್ನು ತೆಕ್ಕೊಂಡು ಇಟ್ಕೊಳ್ಳೋಣ. ನಾನು ದಪ್ಪವನ್ನು ಈಗ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ದಪ್ಪಕ್ಕಾಗಿ ಬಂದರೆ ಸಾಕಾಗುತ್ತೆ. ನೋಡಿ, ಇಷ್ಟು ಸಾಕು. ಪ್ರತಿಯೊಂದು ಕೂಡ ಹಾಗೆಯೇ ಮಾಡಿ ಇಟ್ಕೊಳ್ಳೋಣ. ಮತ್ತು ಬೀಜ ಒಂದು ಸ್ವಲ್ಪ ಬೆಳೆದಾಗಿತ್ತು ಅಂತಂದ್ರೂ ನಮಗೆ ತೆಗಿಲೇಬೇಕಾಗತ್ತೆ. ಎಳೆಯದಾದರೂ ಈ ಥರ ತೆಗೆದ್ರೆ ಚೆನ್ನಾಗಿರುತ್ತೆ. ಆದಷ್ಟು ಈ ಹಾಗಲಕಾಯಿ ರಿಂಗ್ಸ್ ಎಲ್ಲ ಒಂದೇ ಥರನೇ ಇದ್ದರೆ ಚೆನ್ನಾಗಿ ಕಾಣುತ್ತೆ. ಈಗ ಅದನ್ನು ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನಾವು ಇದರ ಕಹಿಯನ್ನು ಈಗ ತೆಗಿಬೇಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕಿ 1/4 ಗಂಟೆಗಳ ಕಾಲ ಇದನ್ನು ಸೈಡಲ್ಲಿ ಇಟ್ಟಿರೋಣ. ಈಗಾಗಲೇ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇನ್ನು ಮೇಲಿಂದ ಸ್ವಲ್ಪ ಉಪ್ಪನ್ನು 1 ಚಮಚ ಆಗುವಷ್ಟು ಹುಡಿ ಉಪ್ಪನ್ನು ಇಲ್ಲಿ ಉದುರಿಸ್ತಾ ಇದ್ದೀನಿ. ನಂತರ ಈಗ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿಣವನ್ನು ಕೂಡ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವು ಎರಡನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಮಿಕ್ಸ್ ಮಾಡಿದರೆ ಸಾಕಾಗುತ್ತೆ. ತುಂಬ ಮಿಕ್ಸ್ ಮಾಡೋದು ಅಂತ ಅವಶ್ಯಕತೆ ಇಲ್ಲ. ಜಸ್ಟ್ ನೋಡಿ, ಹೀಗೆ ಕೈಯಲ್ಲಿ ಹೀಗೆ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ. ನಂತರ ಈಗ ಇದಕ್ಕೆ ಬೇಕಿರುವಂತಹ ಮಸಾಲೆಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ನಾವು. ಅದಕ್ಕಾಗಿ ಒಂದು ಸಣ್ಣ ಬೌಲನ್ನು ತಗೊಂಡಿದ್ದೀನಿ. ಅದರಲ್ಲಿ ಈಗ 3 ಚಮಚ ಆಗುವಷ್ಟು ಕಾರ್ನ್ಫ್ಲೋರನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ನಂತರ 3 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಒಟ್ಟಿಗೆ ಹಾಕ್ಕೊಳ್ಬೇಕು. ಆಮೇಲೆ 3 ಚಮಚ ಆಗುವಷ್ಟು ಕಡಲೆ ಹಿಟ್ಟು. ಇವು 3 ಸಹ ಒಂದೇ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಕಾರ್ನ್ಫ್ಲೋರ್ ಇಲ್ಲ ಅಂತಂದ್ರೂ ನಡೆಯುತ್ತೆ. ಬರೀ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೋದು. ಈಗ 3 ಹಾಕಿ ಆದ ನಂತರ ಮಸಾಲೆಗಳನ್ನೆಲ್ಲ 1 ಬೈ 1 ಹಾಕ್ಕೊಳ್ಳೋಣ. ಇಲ್ಲಿ ಅಚ್ಕಾರದ ಪುಡಿಯನ್ನು 1 ಚಮಚ ಆಗುವಷ್ಟು ಹಾಕಿದ್ದೀನಿ. ನಂತರ ಒಂದು 1/4 ಚಮಚ ಆಗುವಷ್ಟು ಹಳದಿ ಪೌಡ್ರನ್ನು ಹಾಕ್ಕೊಳ್ಬೇಕು ಅಥವಾ ಅರಿಶಿಣವನ್ನು. ಮತ್ತು 1 ಚಮಚ ಆಗುವಷ್ಟು ಕೊತ್ತಂಬರಿ ಪುಡಿ, 1 ಚಮಚ ಆಗುವಷ್ಟು ಜೀರಿಗೆ ಪೌಡರ್, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇವಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನಿಮಗೆ ಹಿಂಗೆ ಬೇಕಿತ್ತು ಅಂತಂದರೆ ಹಾಕ್ಕೊಳ್ಬೋದು. ಅದು ಕಂಪ್ಲೀಟಾಗಿ ಆಪ್ಷನಲ್. ನೀವು ಬೇಕಂದರೆ ಹಾಕಿ, ಇಲ್ಲಾಂದರೆ ಬಿಡಬಹುದು. ಈಗ ಸರಿಯಾಗಿ ಮಿಕ್ಸ್ ಮಾಡಿದಂತಹ ಈ ಮಿಶ್ರಣವನ್ನು, ಮಸಾಲೆ ಮಿಶ್ರಣವನ್ನು ಒಂದು ಸೈಡಲ್ಲಿ ಇಟ್ಟಿರೋಣ. ನಂತರ ಈಗ ಇಲ್ಲಿ 1/4 ಗಂಟೆ ಆದ ನಂತರ ನಾವೀಗ ಹಾಗಲಕಾಯಿಯನ್ನು ಉಪ್ಪೆಲ್ಲ ಹಾಕಿ ಬೆರೆಸಿ ಇಟ್ಟಿದ್ದೀವಲ್ಲ, ಅದನ್ನು ತೋರಿಸ್ತಾ ಇದ್ದೀನಿ. ಇನ್ನು ಅದನ್ನು ಹಿಂಡಿಬಿಟ್ಟು ನೋಡಿ, ಈ ಥರ ತಕ್ಕೊಳ್ಬೇಕಾಗತ್ತೆ ಅದರ ರಸವನ್ನು. ಹೀಗೆ ಮಾಡೋದ್ರಿಂದ ಇದರಲ್ಲಿರುವಂತಹ ತುಂಬ ಕಹಿ ಅಂಶವನ್ನೆಲ್ಲ ಕಡಿಮೆ ಮಾಡ್ಕೊಳ್ಬೋದು. ನಮಗೆ ತುಂಬ ಕಹಿ ಬೇಕು ಅನ್ನುವರು ಇದನ್ನು ಹಾಗೆಯೇ ಬಿಟ್ಟರೂ ನಡೆಯುತ್ತೆ. ಆದರೂ ಹೀಗೆ ತೆಗೆದ್ರೆ ನಿಮಗೆ ತುಂಬಾ ಒಳ್ಳೆಯದು. ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೂ ಈಸಿ ಆಗುತ್ತೆ. ಈಗ ಹಾಗಲಕಾಯಿನೆಲ್ಲ ಹಿಂಡಿಬಿಟ್ಟು ತೆಗೆದಿದ್ದೀನಿ. ನೋಡಿ, ಇಷ್ಟಾದರೆ ಸಾಕಾಗತ್ತೆ. ಇನ್ನು ಅದರಲ್ಲಿ ಉಳಿದಂತಹ ನೀರು ನೋಡಬಹುದು. ಅದನ್ನು ಇನ್ನು ಚೆಲ್ಲೋಣ. ನಂತರ ಒಂದು ದೊಡ್ಡ ಪಾತ್ರೆಯನ್ನು ತಗೊಂಡು ಈ ಹಿಂಡಿದಂತಹ ಈ ಹಾಗಲಕಾಯಿ ಹೋಳುಗಳೇನಿದೆ ನೋಡಿ, ಅದನ್ನು ಆ ಪಾತ್ರೆ ಒಳಗಡೆ ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ಈಗ ನಾವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಂತಹ ಮಸಾಲೆ ಪುಡಿಯನ್ನು ಹಾಕ್ತಾ ಬರಬೇಕು. ಜಸ್ಟ್ 2 ಸ್ಪೂನ್ ಆಗುವಷ್ಟೇ ಹಾಕ್ತಾ ಬನ್ನಿ. ಒಮ್ಮೆಗೆ ಎಲ್ಲವನ್ನು ಹಾಕೋದಕ್ಕೆ ಹೋಗಬೇಡಿ. ನೋಡಿ, ಈ ಥರ 2 ಸ್ಪೂನ್ ಆಗುವಷ್ಟು ಹಾಕಿ ಆದ ನಂತರ ಒಮ್ಮೆ ಈ ಥರ ಹಾರಿಸ್ಕೋಬೇಕು ಮೇಲಿಂದ. ಹಾಗೆ ಮಾಡಿದಾಗ ನಿಮಗೆ ಚೆನ್ನಾಗಿ ಇದು ಕೋಟಿಂಗ್ ಆಗಿ ಸಿಗುತ್ತೆ. ಕೈಯನ್ನು ಈಗಲೇ ಹಾಕೋದಕ್ಕೆ ಹೋಗಬೇಡಿ. ನಂತರ ವಾಪಸ್ ಇನ್ನೊಂದು ಚಮಚವಷ್ಟು ಪುಡಿಯನ್ನು ಹಾಕಿದ್ದೀನಿ. ಇನ್ನು ಮೇಲಿಂದ ಸ್ವಲ್ಪ ನೀರನ್ನು ಈ ಥರ ಚಿಮುಕಿಸಿ, ಆವಾಗ ಏನಾಗುತ್ತೆ ಅಂದರೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಇದು ಪ್ರತಿಯೊಂದು ಹಾಗಲಕಾಯಿಗೆ ಕೂಡ ನೀರನ್ನು ಚಿಮುಕಿಸೋದು, ಆಮೇಲೆ 1 ಚಮಚ ಆಗುವಷ್ಟು ಪುಡಿಯನ್ನು, ಮಸಾಲೆ ಪುಡಿಯನ್ನು ಹಾಕೋದು. ಹೀಗೇ ಮಾಡ್ತಾ ಬನ್ನಿ. ಈ ಥರ ಪ್ರೊಸೆಸನ್ನು ಇಡೀ ಮಸಾಲೆ ಖಾಲಿ ಆಗೋ ತನಕನೇ ಮಾಡ್ತಾ ಬರಬೇಕು. ಆವಾಗ ಸರಿಯಾಗಿ ಕೋಟಿಂಗ್ ಆಗಿ ಸಿಗುತ್ತೆ. ಚೆನ್ನಾಗಾಗುತ್ತೆ. ಇದು ತುಂಬ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಈಗ ನೋಡಿ, ಲಾಸ್ಟಲ್ಲಿ ಕೈಯನ್ನು ಮೃದುವಾಗಿ ಹಾಕಿ ತುಂಬ ಇದನ್ನು ಜೋರಾಗಿ ಮಿಕ್ಸ್ ಮಾಡೋದಕ್ಕಿಂತ ಹೋಗಬೇಡಿ. ಜಸ್ಟ್ ಒಂದು ಲೈಟಾಗಿ ಮಿಕ್ಸ್ ಮಾಡಿದರೆ ಸಾಕು. ನೋಡಿ, ಲಾಸ್ಟಲ್ಲಿ ಮತ್ತೆ ಉಳಿದಂತಹ ಪುಡಿಯನ್ನು ಸ್ವಲ್ಪ ನೀರನ್ನು ಹಾಕಿ
ಹಾಕಿ ಉಳಿದಂತಹ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡಿದ್ದೀನಿ. ಇಷ್ಟಾದರೆ ಸಾಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕೋಟಿಂಗ್ ಆಗಿದೆಯಲ್ಲ, ನೋಡ್ತಿರ್ಬೋದು ನೀವೀಗ. ನೋಡಿ ಹೀಗಾದರೆ ಸಾಕು. ನೋಡಿ ಇಷ್ಟಾದರೆ ಸಾಕಾಗತ್ತೆ. ಇನ್ನು ಕಾದಿರುವಂತಹ ಎಣ್ಣೆಯಲ್ಲಿ ಬಿಟ್ಕೊಂಡು ಬರೋಣ. ಒಂದೊಂದಾಗಿ ನೋಡಿ ಬಿಡಿ ಬಿಡಿಯಾಗಿ ಬಿಟ್ಕೊಳ್ಳಿ ಇದನ್ನು ಎಣ್ಣೆಯಲ್ಲಿ ಹಾಕುವಾಗ. ಇನ್ನು ಡಿಸ್ಟರ್ಬ್ ಮಾಡಬೇಡಿ, 1 ನಿಮಿಷ ಎಲ್ಲ. ಹಾಕಿದ ತಕ್ಷಣ ನಾವು ಸೌಟನ್ನು ಹಾಕಿ ತಿರುಗಿಸೋದಕ್ಕೆ ಹೋದರೆ ಒಂದೊಂದು ಸಲ ಅದು ಸಪ್ರೇಟ್ ಆಗುತ್ತೆ, ಪುಡಿಯೆಲ್ಲ, ಮಸಾಲೆ ಪುಡಿಗಳೆಲ್ಲ. ಅದಕ್ಕೋಸ್ಕರ 1 ನಿಮಿಷದ ನಂತರನೇ ಸೌಟನ್ನು ಹಾಕಿ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ. ಇನ್ನು 2 ಬದಿಯನ್ನು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಬ್ರೌನ್ ಕಲರಿಗೆ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ತುಂಬ ಪೇಷನ್ಸಿಂದ ಇದನ್ನು ಮಾಡ್ಕೊಳ್ಬೇಕಾಗುತ್ತೆ. ತಿರುಗಿಸಿ ಹಾಕುವಾಗಲೂ ಅಷ್ಟೇ ಸ್ಟಾರ್ಟಿಂಗಲ್ಲಿ ಜಾಗ್ರತೆಯಲ್ಲಿ ಈ ಥರ ಹಾಕ್ಕೊಳ್ಳಿ. ಲೋ ಫ್ಲೇಮಲ್ಲೇ ನಾವು ಫ್ರೈ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಮತ್ತು ತುಂಬ ದಿವಸಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಳ್ಳುವಾಗ ಗರಿ ಗರಿಯಾಗಿ ಬರುತ್ತೆ. ಈಗಾಗಲೇ ನೋಡಿ ಶಬ್ದ ಕೇಳ್ತಾ ಇರ್ಬೋದು ನಿಮಗೆ. ಆಮೇಲೆ ಇನ್ನೊಂದು ನೊರೆ ಎಲ್ಲ ನಿಲ್ಲುವಂಥ ಹಂತ ಬಂದಿದೆ ನೋಡಿ. ಇಷ್ಟಾದರೆ ಸಾಕಾಗುತ್ತೆ. ನೋಡಿ ಡೀಪ್ ಫ್ರೈ ಮಾಡಿದಾಗ ಬ್ರೌನ್ ಕಲರಿಗೆ ಟರ್ನ್ ಆಗಿದೆಯಲ್ಲ, ಇದನ್ನು ಇನ್ನು ತೆಕ್ಕೊಳ್ಳೋಣ. ಈಗ 1ನೇ ಸಲದನ್ನು ತೆಗೆದಿದ್ದಾಯಿತು. ನಂತರ 2ನೇ ಸಲದನ್ನು ಕೂಡ ಅದೇ ರೀತಿಯಾಗಿ ಹಾಕಿ ತೆಕ್ಕೊಳ್ಳೋಣ. ಇನ್ನು ಒಮ್ಮೆ ನೀವು ಈ ಹಾಗಲಕಾಯಿ ರಿಂಗ್ ಫ್ರೈಯನ್ನು ಮನೆಯಲ್ಲಿ ಮಾಡಿ ಇಟ್ಕೊಂಡ್ರಿಂದ ಆದರೆ 1 ರಿಂದ 2 ತಿಂಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಒಮ್ಮೆ ಮಾಡಿದ್ರೆ ನಿಮಗೆ ರುಚಿ ನೋಡಿದರೆ ಮತ್ತೆ ಮತ್ತೆ ಪದೇ ಪದೇ ಮಾಡಬೇಕು ಅಂತ ಅನಿಸುತ್ತೆ. ಅಷ್ಟು ಸೂಪರಾಗಿ ಬಂದಿರುತ್ತೆ ಇದು. ಇನ್ನು ಇದನ್ನು ನೀವು ಊಟದ ಜೊತೆಗಾದರೂ ಉಪಯೋಗಿಸ್ಬೋದು, ಅಥವಾ ಸಂಜೆ ತಿಂಡಿಯಾಗಿ ಸ್ನ್ಯಾಕ್ಸ್ ಆಗಿ ಕೂಡ ತಿನ್ಬೋದು. ಮಕ್ಕಳಿಂದ ಹಿಡಿದು ಎಲ್ಲರೂ ತುಂಬ ಇಷ್ಟಪಡ್ತಾರೆ. ನಾವು ಕಹಿ ಅಂಶವನ್ನು ಕೂಡ ಇದರಲ್ಲಿ ಎಕ್ಸ್ಟ್ರಾ ಸಿದ್ದದನ್ನು ತೆಗೆದಿದ್ದೀವಲ್ಲ, ಹಾಗಾಗಿ ರುಚಿಕರವಾಗಿಯೇ ಬಂದಿರುತ್ತೆ. ಇವತ್ತಿನ ಈ ರೆಸಿಪಿಯನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹೊಸಬ್ರು ಯಾರಾದರೂ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಹವ್ಯಕ ಪಾಕಶಾಲೆಯಲ್ಲಿ ಈಗಾಗಲೇ ಹೊಸ ರೆಸಿಪಿಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಅವೆಲ್ಲವನ್ನು ನೋಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಗೋಣ ಇನ್ನೊಂದು ಹೊಸ ರುಚಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.